ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ. ಸೊ ಬೆಳಗ್ಗೆಯಿಂದನೇ ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಬೆಳಗ್ಗೆ TTD ದೇವಸ್ಥಾನಕ್ಕೆ ಹೋಗಿದ್ದೆ. ನಿಮಗೆಲ್ಲರಿಗೂ ಗೊತ್ತಾ ಬ್ಯಾಂಗ್ಳೂರಲ್ಲೂ ಲಡ್ಡು ಸಿಗುತ್ತೆ ಅಂತ. ಸೊ ಆ ಇನ್ಫಾರ್ಮೇಷನ್ ಈ ವ್ಲಾಗಲ್ಲಿ ಕೊಡ್ತೀನಿ. ಸೊ ವಾಚ್ ಔಟ್ ಮಾಡಿ, ಮಿಸ್ ಮಾಡಬೇಡಿ. ನೆಕ್ಸ್ಟು ನಾನು ಇವತ್ತು ಕುಣಿಗಲ್ಗೆ ಹೋಗ್ತಿದ್ದೀನಿ, ಒಂದು ಮದುವೆ ಇದೆ. ಸೊ ನನ್ನ ತಮ್ಮನ ಫ್ರೆಂಡ್ ಅದು. ಸೊ ಅಲ್ಲಿಗೂ ರೆಡಿಯಾಗಿ ಸಿಗ್ತೀನಿ. ಇವಾಗ ಆಲ್ರೆಡಿ ನಾನು ಆಫೀಸಿಂದ ಬಂದು ಎಲ್ಲ ಮಲಗಿದ್ದೆ, ಇನ್ನು ರೆಡಿ ಆಗಿರಲಿಲ್ಲ. ಇವಾಗ ಆಲ್ರೆಡಿ ನಾನು ಮೂವಿಗೆ ಬೇರೆ ಬುಕ್ ಮಾಡಿಬಿಟ್ಟಿದ್ದೆ. ಅದನ್ನು ಅಮ್ಮಗೆ ಮತ್ತು ತಂಗಿನ ಕಳಿಸ್ತಾ ಇದ್ದೀನಿ, ಅಮ್ಮನ ಮತ್ತು ತಂಗಿನ ಇಬ್ಬರೂ ಕಳಿಸ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಹೋಗುತ್ತೆ ವ್ಲಾಗ್ ಅಂತ ನೋಡೋಣ. ಥ್ಯಾಂಕ್ ಯು. ಇದಕ್ಕೆಲ್ಲದಕ್ಕೂ ಮುಂಚೆ ನನಗೆ ಒಂದು ಕಾನ್ಫಿಡೆಂಟ್ ಬಂದಿದ್ದು ವಿಡಿಯೋ ಮಾಡಲಿಕ್ಕೆ. ಅದು ಸೊ ತುಂಬ ಜನ ಯೂಟ್ಯೂಬರ್ಸ್ನ ನೋಡಿ, ಸೊ ನೀವುಗಳು ಸಪೋರ್ಟ್ ಮಾಡೋ ರೀತಿ ನೋಡಿ. ಸೊ ಪ್ಲೀಸ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿದ್ರೇ ನನಗೂ ವೀಡಿಯೋ ಮಾಡಲಿಕ್ಕೆ ಆಸೆ ಆಗುತ್ತೆ. ಸೊ ಆ್ಯಂಡ್ ವೀಡಿಯೋ ಅನ್ನೋದಕ್ಕಿಂತ ಇದು ಒಂಥರ ನನಗೆ ಮೆಮೊರೀಸ್ ಗ್ರ್ಯಾಬ್ ಮಾಡ್ದಂಗೆ. ಸೊ ಬನ್ನಿ. ಸೊ ಈ ಟೆಂಪಲ್ ಬಂದು TTD ಅಂತ, ಅದು ಮಲ್ಲೇಶ್ವರಮಲ್ಲಿರೋದು. ಫುಲ್ ಅಡ್ರೆಸ್ ನಿಮಗೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಇಲ್ಲೂ ಸೇಮ್ 50 ರೂಪೀಸ್ ಲಾಡು. ಅದು ತಿರುಮಲದಿಂದ ಒನ್ಸ್ ಇನ್ ಅ ವೀಕ್, ಅದು ಸ್ಯಾಟರ್ಡೇ ಮಾತ್ರ ಬರುತ್ತೆ. ಸೊ ನೀವು 7 o'clock ಹೋದ್ರೆ ಅವಾಗಿಂದ ಕಲೆಕ್ಟ್ ಮಾಡ್ಕೋಬೋದು. ಬಟ್ ಪ್ಲೀಸ್ ಬ್ಯಾಗ್ ತೊಗೊಂಡು ಹೋಗಿ. ಬ್ಯಾಗ್ ಇಲ್ಲದೆ ಹೋದರೆ ಅವ್ರು ಬ್ಯಾಗ್ ಏನೂ ಕೊಡೋಲ್ಲ. ನಿಮ್ಗೆ ಎಷ್ಟು ಲಡ್ಡು ಬೇಕೋ ಅಷ್ಟು ಕೊಡ್ತಾರೆ, ಬಟ್ ಬ್ಯಾಗ್ ಕೊಡೋಲ್ಲ. ನಾವು ಕೈಯಿಂದ ಎತ್ಕೊಂಡು ಹೋಗಬೇಕು. ಬಟ್ ದೇವಸ್ಥಾನ ಮಾತ್ರ ತೆಗಿಯೋದು 7:30ಇಂದಾನೆ. ಸೊ ನಾವು ವೆಯ್ಟ್ ಮಾಡಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ರೆಡಿಯಾಗಿ ಕೂತಿದ್ದೀವಿ. ನನ್ನ ತಮ್ಮಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಯಾವಾಗಲೂ ಲೇಟೇ. ಎಷ್ಟೊತ್ತಿಗೆ ನಮ್ಗೆ ಹೇಳಿದ್ದು 5:30, 5:45 ಹೇಳಿದವನು. ಇನ್ನು ಇವಾಗ 7 o'clock ಆಯ್ತಾ ಬಂತು. ಅದು ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ. ಸೊ ಅವ್ನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಬಂದಿದ ತಕ್ಷಣ ಹೊರಡೋಣ. ಬನ್ನಿ. ಏನು ಮಾಡ್ತಿದ್ಯಾ? ಇವನಿಗಂತೂ ಎಷ್ಟು ಆ್ಯಟಿಟ್ಯೂಡ್ ಗೊತ್ತಾ ಗೈಸ್. ಬ್ರೂನೋನ ನಾವು ಹೆಂಗಾನ ಮಾಡಿ ಮಾತಾಡ್ಸ್ಕೊಡ್ಬೋದು. ಇವನಿಗಂತೂ ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಕೊಬ್ಬಂದ್ಬಿಡುತ್ತೆ ಜಾಸ್ತಿ. ತಿರುಗೂ ಸಹ ನೋಡೋಲ್ಲ ಇವನು. ಅದೇನೋ ಪಡ್ಕೋತಿದ್ದಲ್ಲ. ಅವ್ರು ಆಲ್ರೆಡಿ ಜಗಳ ಆಡ್ಕೊಂಡು ಬಂದಿದ್ರು ಮನೆಯಿಂದಾನೆ. ನಾನು ಲೇಟು, ನೀನು ಲೇಟು ಅಂತ. ಆ್ಯಕ್ಚುಲಿ ಆಂಟಿ ಯಾವಾಗಲೂ ಲೇಟ್ ರೆಡಿ ಆಗೋದಿಲ್ಲ. ಪಾಪ ಹುಡುಗನ ಮೇಲೆ ಹೇಳ್ತಾರೆ, ಅವ್ನು ಕಾರ್ ತೊಳ್ದ ಅಂತ. ಸೊ ಅದನ್ನೇ ಮಾತಾಡಿಕೊಂಡು ಹಾಗೆ ಲಡ್ಡು ತಂದಿದ್ವಲ್ಲ ದೇವಸ್ಥಾನದಿಂದ, ಅದನ್ನು ಕೊಟ್ಟು ಹಾಗೆ ಹೋದ್ವಿ. ಬನ್ನಿ ನೋಡೋಣ.
ಬಂದಿದೆ 12:30 ಆಗಿತ್ತು. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನಿದ್ದೆ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ನನ್ನ ಫ್ರೆಂಡು ಮೀಟ್ ಮಾಡೋಣ ಅಂತ ಹೇಳಿದ್ಲು. ಹಾಗೆ ಅಪ್ಪು ಫಿಲಮ್ಗೆ ನಾವು ತಿರ್ಗಾ ರೀಬುಕ್ ಮಾಡ್ಕೊಂಡ್ವಿ. ನೆನ್ನೆದು ಅಮ್ಮ ಮತ್ತು ತಂಗಿ ಹೋಗಿದ್ರು. ಸೊ ನಾವು ಬುಕ್ ಮಾಡಿಕೊಂಡು ಮೀನಾಕ್ಷಿಗೆ ಹೋದ್ವಿ. ಸೊ ಬನ್ನಿ ಇದು ಹೇಗೆ ನಡೆಯುತ್ತೆ ನೋಡೋಣ. ಹಾಗೆ ಚರ್ಚ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇದೇನು ಗೊತ್ತಾಗೈತೆ, ನಾವು ಲೋಕಲ್ ಥಿಯೇಟರ್ಗೆ ಹೋಗಿದ್ದಿದ್ರೆ ಎಷ್ಟು ಕೂಗಾಟ ಇರ್ತಿತ್ತು, ಎಷ್ಟು ಕಿರ್ಚಾಟ ಇರ್ತಿತ್ತು. ಬಟ್ ಮಾಲಿಗೆ ಹೋಗಿರೋದ್ರಿಂದ ಅಲ್ಲಿ ಯಾರಿನೂ ಒಂದು ಡ್ರಾಪ್ ಸೈಲೆಂಟಲ್ಲಿತ್ತು, ಯಾರೇನೂ ಮಾತಾಡ್ತಾ ಇರಲಿಲ್ಲ. ಸೊ ಬನ್ನಿ, ಅಲ್ಲೊಂದು ಫೋಟೋ ಗೊತ್ತಿತ್ತು, ನಾನು ಹೋಗಿ ಅದನ್ನು ಟ್ರೈ ಮಾಡಿದೆ. ಚೆನ್ನಾಗಿತ್ತು ಫೋಟೋ ಗೊತ್ತಲ್ಲಿ. ಹಾಗೆ ಐಸ್ ಕ್ರೀಮ್ಸ್ ತಿನ್ನೋಣ ಅಂತ ಹೇಳಿ ಐಸ್ ಕ್ರೀಮ್ಸ್ ಆರ್ಡ್ರ್ ಮಾಡಿಕೊಂಡು ತಿಂತಾಯಿದ್ದೀವಿ. ಈ ಚರ್ಚ್ ಬಂದು ಬನರ್ಘಟ್ಟ ರೋಡಲ್ಲೇ ಇರೋದು. ಮೀನಾಕ್ಷಿಯಿಂದ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟೇ. ಸೊ ಅಲ್ಲಿಗೆ ಹೋಗಿ. ಸೊ ಅದೇನು ಚರ್ಚ್ಗೆ ಹೋಗ್ತಾ ಇರಲ್ಲ ಪುಣ್ಯ. ಸೊ ಇವಾಗ ಚರ್ಚಿಗೆ ಬಂದಿದ್ದೀವಿ. ಬನ್ನಿ ಒಳಗೋಗೋಣ. ನೋಡಿ ಎಲ್ಲರೂ ಕೂತಿದ್ದಾರೆ ಒಳಗಡೆ. ಸೊ ಇದಾಗಿತ್ತು ಸ್ಯಾಟರ್ಡೇ ಸಂಡೇಯ ವ್ಲಾಗು. ನಾವು ಮೀಟಾಗಿ ತುಂಬ ದಿನವೇ ಆಗಿತ್ತು. ನನ್ನ ಬರ್ಡೇನೇ ಲಾಸ್ಟು. ಸುಷ್ಮಿತಾ ಒಬ್ಬಳು ಮಿಸ್ಸಿಂಗು. ಸೊ ನೆಕ್ಸ್ಟ್ ನೋಡೋಣ, ಅವಳು ಊರಿಗೆ ಹೋಗೋಷ್ಟರಲ್ಲಿ ಹೋಗಿ ಮೀಟ್ ಮಾಡ್ಕೊಂಡು ಬರೋಣ.